ಭಕ್ತರ ಭಾವನೆಗಳು ನಾನಾ ರೀತಿ ಇರುತ್ತೆ. ಕೆಲವರು ಕಣ್ಣಲ್ಲಿ ನೀರು ಹಾಕ್ಕೊಳ್ತಾರೆ. ಎಷ್ಟು ದಿವಸದಿಂದ ಕರಿತಾ ಇದ್ದೀನಿ, ಅವನು ಬರ್ತಾ ಇಲ್ಲ, ನಂಗೆ ಅನುಭವ ಆಗ್ತಾ ಇಲ್ಲ, ಬೇಜಾರು ಮಾಡಿಕೊಂಡು ಅಳ್ತಾರೆ. ಒಂಥರ ಅಳು. ಎರಡನೇ ಥರ ಅಳು, ಅವನು ಬಂದಿದ್ದಾನೆ ಆವಾಗಲೂ ಅಳ್ತಾರೆ. ನನ್ನ ಯೋಗ್ಯತೆಗೆ ನಾನು ಏನು ಮಾಡಲಿಲ್ಲ, ನನಗಿಷ್ಟೊಂದು ಖುಷಿ ಕೊಟ್ಟಿದ್ದಾನಲ್ಲ, ನನ್ನ ಯೋಗ್ಯತೆಗೆ ಅವನು ಸಿಕ್ಕಿದ್ನಲ್ಲ, ನಾನು ಯೋಗ್ಯತೆಗೆ ಮೀರಿ ಕೊಟ್ಬಿಟ್ನಲ್ಲ ಅಂತ ಅಳ್ತಾರೆ. ಇದೊಂಥರ ಅಳು. ಇನ್ನೊಂದು ಥರ ಅಳು ಇದೆ, ಜವಾಬು ಕೊಟ್ಟಿಲ್ಲ ಅಂತ. ಒಂದು ಕೊಟ್ಟರೆ ಜವಾಬು ನಂಗೆ ಜಾಸ್ತಿ ಕೊಟ್ಬಿಟ್ಟ, ನನ್ನ ಯೋಗ್ಯತೆಗೆ ಮೀರಿ ಕೊಟ್ಬಿಟ್ಟ ಅಂತ. ಇನ್ನೊಂದು ಸತಿ ನನಗಿನ್ನೂ ಮನಸ್ಸೇ ಬರ್ತಾ ಇಲ್ಲ, ದೇವಸ್ಥಾನಕ್ಕೆ ಹೋಗಬೇಕು, ಗುರುಗಳ ಹತ್ರ ಹೋಗಬೇಕು ಅಂತ ನಂಗೆ ಮನಸ್ಸೇ ಬರ್ತಿಲ್ಲ, ಅದು ಏನಾಗಿದೆಯೋ ನನಗೆ ಅಂತ ಅಳ್ತಾರೆ. ನಂಗೆ ಸ್ಪಿರಿಚುಯಾಲಿಟಿನಲ್ಲಿ ಆಸಕ್ತಿನೇ ಬಂದಿಲ್ಲ, ಯಾಕೋ ಗೊತ್ತಿಲ್ಲ ಅಂತ ಅಳ್ತಾರೆ. ಕಷ್ಟದಲ್ಲಿ ಸಿಕ್ಕಾಕೊಂಡು ಅಳ್ತಾರೆ. ನಾನು ದೇವ್ರ ಹತ್ರ ಹೋಗೋಕ್ಕೆ ಆಗ್ತಾಯಿಲ್ಲ ಅಂತ ಅಳ್ತಾರೆ. ಡಿಫ್ರೆಂಟ್ ಸ್ಟೇಜಸ್ ಆಫ್ ಅಳು. ಎಲ್ಲವೂ ಭಕ್ತಿಯ ಸಂಕೇತವೇ.